ಅಲ್ಲ ಪಲ್ಲವಿನಿ ಎತ್ಲಕ್ಕೆ ಕಳಿಸಿದ್ ನೀನು? ಅಲ್ಲ ಹಾದಿ ಮೇಲೆ ಸಿಕ್ಕದಲ್ಲಿ ಮತ್ತೆ ಕೇಂದ್ರೆ ಅಂತ ಹೇಳ್ತದೇನೋ ಅಂತೇಳಿ ಹಂಗೆ ಬಂದೆ. ಯಾರ ಫ್ರೆಂಡ್ ಮನೆಗೆ ಅಂತ ಹೇಳ್ತಲ್ಲ, ಯಾವ ಫ್ರೆಂಡ್ ಮನೆಗೆ? ನಿಂಗೆ ನನ್ನ ಹತ್ರ ಒಂದು ಸಲ ಕೇಳ್ಬೇಕು, ಹೋಗೋದ ಕಳ್ಸೋದ ಬೇಡ ಅಂತ ಒಂದು ಸಲ ಕೇಳ್ಬೇಕು ಅಂತ ಗೊತ್ತಿಲ್ಲ ನಿಂಗೆ? ಎಂತಕ್ಕೆ ಎಲ್ಲಿಗೆ ಕಳಿಸಿಯಾ? ಅಲ್ಲ ಮಾರ, ಇದು ಒಳ್ಳೆ ಕಥೆಯಾಗಿ ಹೋತಲ್ಲ. ಈಗ ಮನೇಲೆ ಕೂತು ಬೇಜಾರಾಗ್ತದಂತೆ ನಾನು ಕಾಲೇಜಿಗಾರು ಸೇರ್ಕಿತೀನಿ ಮುಂದಿನ ವರ್ಷದಿಂದ ಅಂತ ಹೇಳಿ ಯಾವ್ದೋ ಫ್ರೆಂಡ್ ಹತ್ರ ಎಲ್ಲ ಕೇಳ್ಕಿ ಬರ್ತೀನಿ ಅಂತ ಹೋಗಿದೆ. ಒಂದು ಫ್ರೆಂಡ್ ಮನೆಗೂ ಹೋಗಂಗಿಲ್ಲ. ಅದು ಆಮೇಲೆ ಅದು ಫೋನ್ ಮಾಡಿದ್ಮೇಲೆ ಹೋಗೋದ ಬೇಡ ಅಂತ ತೀರ್ಮಾನ ಮಾಡಿದ್ದು. ಹಾಗಾಗಿ ನಿಮ್ಮ ಹತ್ರ ಕೇಳೋಕ್ಕಾಗಲ್ಲ. ಹೇಳ್ತು ಅಪ್ಪನ ಹತ್ರ ಕೇಳ್ಕೊಂಡೆ ಹೋಗ್ತೀನಿ ಅಂಥೇಳಿ ಅಷ್ಟು ತನಕ ಕಾದು ಕೂತ್ರೆ ಎಲ್ಲೇ ಬಸ್ ಸಿಕ್ತಿದ್ವಾ? ಆಮೇಲೆ ಬರೋ ತಡ ಆದರೆ ಅದಕ್ಕೂ ಕೂಗ್ತೀರಿ. ಹಾಗಾಗಿ ಹೋಗು ಅಂದೆ, ನಾನು ಹೋಗಿದೆ. ನಿಮ್ಮದು ಮಾತ್ರ ಬಹಳ ದೊಡ್ಡದಾಗಿ ಹೋತಲ್ಲ ಮರ. ಎಂತ ಭಾಳ ದೊಡ್ಡದಾಗಿ ಹೋತ? ಹಿಂಗೆ ಮಾಡೇ ಒಂದು ಸತಿ ಏನು ಕಿಸಂಕುಳಿ ಮಾಡಿಟ್ಟಿದೆ ಅಂತ ನಂಗೆ ಗೊತ್ತಿಲ್ಲ ಅಂತ ಮಾಡಿಯಾ? ಅಂತ ಮಿಕ್ಕಿ ಹೋಗ್ಬೇಕು, ಫ್ರೆಂಡ್ ಹತ್ರ ಮಾತಾಡ್ಬೇಕು ಅಂತ ಹೇಳಿದ್ರೆ ಅದ್ರ ಗಂಡನ ಮನೆಯಿಂದ ಹೋಗ್ಕತ್ತಿರ್ಲ, ಅದ್ರ ಗಂಡು ಕರ್ಕೊಂಡು ಹೋಗ್ತಿರ್ಲನೆ. ಕಾಲೇಜಿಗೆ ಹೋಗೋದೇ ಆದರೆ ಅದ್ರ ಗಂಡನ ಕೇಳು ಅಲ್ಲಿ ಹೋಗ್ಬೇಕು, ಇಲ್ಲಿ ಫ್ರೆಂಡ್ ಹತ್ರ ಹೋಗಿ ಅಂತ ಕೇಳೋದ? ಅವ ಹೇಳೇನಂತ? ಇಲ್ಲ ಅತ್ತೆ ಮಾವ ಹೇಳ್ಯಾರಂತ ಕಾಲೇಜಿಗೆ ಹೋಗು ಅಂಥೇಳಿ. ನಂಗೆ ಯಾಕೋ ಗುಮಾನಿ ಇಲ್ಲಿಗೆ ಬಂದ ಮೇಲೆ ನೀನು ಒಂದೊಂದೇ ಮಂಡಿಗೆ ಹೊಗ್ಗಿಸ್ತೆ ಅಂತ ಕಾಣ್ತದೆ. ಇದರಿಂದ ಮತ್ತು ಅವ್ರ ಮನೆಯಲ್ಲಿ ಏನಾರು ಕಿದುಕ್ಲು ಕೀಳ್ಬೇಕಲ್ಲ. ಮತ್ತು ನೋಡು ನಿನ್ನ ಏನು ಮಾಡ್ತೀನಿ ನೋಡ್ತಾ ಇರೋ. ಎಂತ ಕಿದುಕ್ಲು ಕೀಳದ? ಅದ್ರ ಅತ್ತೆನೇ ಹೇಳ್ಯಾರಂತೆ ಓದೋದಾದ್ರೂ ಓದು ಮುಂದೆ ಅಂತ. ಗಂಡ ಅಂದಿನಿಂದ ಹೇಳ್ತಾ ಇದ್ದಾನಂತೆ ಕಾಲೇಜಿಗೆ ಹೋಗೋದಾದ್ರೆ ಹೋಗು ಅಂತ. ಇದೇ ಸೋಂಬೇರಿ ಮನೆಯಲ್ಲೇ ಕೂತ್ಕೊಂಡು ಮೊನ್ನೆ ಕಾಣಬಾರ್ದಾ ಎಂಥ ಒಂದು ಪರಮಸಿ ಆಗಿ ಹೋತ ಅಂತ. ಅಷ್ಟಾಗಿದ್ಕಾತು. ಇದು ಜಾಗ ಎಲ್ಲರೂ ಹೆಚ್ಚು ಕಡಿಮೆ ಆಗಿದ್ರೆ ಗಂಟೆ ಕಳ್ಕೊತಿದ್ವಲ್ಲ. ಯಾರಾದ್ರೂ ಹೇಳಿದ್ರು ಬತ್ತಿತ್ತ ಕೇಂದ್ರ ಬತ್ತಿತ್ತ? ಹೇಳಿದೆ ಒಂದು ಸಲ ಹೋಗಿ ಕೇಳಿ ಹಿಂಗೆಲ್ಲ ಮಾಡಬೇಡಿ ಅಂತ ಹೇಳಿ ಅಂದೆ. ನಾನು ಮಾತು ಕೇಳ್ರ ನೀವು? ಅವತ್ತೇ ಒಂದು ಸತಿ ಹೇಳಿ ನಿಂಗೆ, ಅದು ಏನಿದ್ರು ಅವ್ರವ್ರ ಗಂಡ ಹೆಂಡ್ತಿಗೆ ಬಿಟ್ಟು ವಿಚಾರ ನೀನು ಮತ್ತೆ ಮುಂದುವರ್ಸ್ಬೇಡ ಅದನ್ನು ಅಂತ. ಗನಾಗಿದ್ದು ಸಂಸಾರ ಹಾಳು ಮಾಡ್ಬೇಕು ಅಂತ ಮಾಡಿಯಾ ಹೆಂಗೆ? ಏನು ಕಮ್ಮಿ ಆಗಿದೆ ಅದಕ್ಕಲ್ಲಿ ಅಂತ? ಏನು ಕಮ್ಮಿ ಆಗಿದೆ ಅಂತ ಇಲ್ಲಿ ಇದು ಮಾಡ್ತಿದ್ದೀಯಾ? ಹಿಂಗಿದ್ದ ಅಪ್ಪ ಇದ್ದರೆ ಎಂತ ಕಮ್ಮಿ ಆಗದ ಎಂಥದ. ಯಾರೇ ಆಗಿದ್ರೆ ಹೆಣ್ಣು ಮಕ್ಕಳು ಮೈ ಮೇಲೆ ಕೈ ಮಾಡಿದಾಗ ಎಂಥ ಅಪ್ಪಾರು ಹೋಗಿ ನಿಂತ್ಕೊಂಡು ಕೇಳದೆ ಇರಲ್ಲ. ನೀವು ಆಗಲಿ ಅಲ್ಲ ಹೋಗಲಿ, ಆಗಲಿ. ನಾನು ಅಪ್ಪ ಹೋಗಿ ಕೇಳದೆ ಇದ್ದವ, ನಾನು ಮನುಷ್ಯನೇ ಅಲ್ಲ, ಕೆಟ್ಟವ. ಎಂತಕ್ಕಂತೆ ಕಪಾಲಿಗೆ ಹೊಡೆದಿದ್ಯಾ ಅಂತಕ್ಕಂತೆ? ಈಗಲಾರು ಕೇಂಡ ಮಗಳ ಹತ್ರ ಹೇಳ್ತಾ? ಎಂತ ಇಲ್ಲಪ್ಪ, ಎಂತ ಇಲ್ಲ. ಮೊಬೈಲ್ ಏನೋ ಸ್ವಿಚ್ ಆಫ್ ಮಾಡಿ ಇಟ್ಟಿದ್ದೆ. ಸ್ವಿಚ್ ಆಫ್ ಮಾಡಿದ್ದ ಅಲ್ಲ, ಯಾರ್ದ ಎಲ್ಲ ಫೋನ್ ಬಂದಂಗೆ ತೆಗೆದು ಕೊಟ್ಟು ಮಾಡಿ ಇಡ್ತಾ ಇತ್ತಂತೆ. ದಿನ ಬೆಳಗಾದ್ರೆ ಪಂಚಾಯತ್ಗೆ ಹಿಡಿಯೋಕ್ಕೆ ಹೋಗೋದಲ್ಲ ಯಾರಿಗೆ, ಇವತ್ತು ಹೋಗೋದು ಬೇಡ ಮನೇಲೇ ಇರಲಿ ಅಂತ ಜ್ಞಾನ ಮಾಡ್ಕೊಂಡು ಹಂಗೆ ಮಾಡಿದ್ದಂತೆ. ಗುಂಡಪ್ಪಣ್ಣ ಹೆಂಡ್ತಿಗೇನು ಅಂತ ಸೀರಿಯಸ್ ಅಂತಪ್ಪ, ಏನೋ ಜ್ವರ ಎಲ್ಲರಿಗೂ ಬರ್ತಾನೆ ಇರ್ತದೆ. ಅವನು ಆಸ್ಪತ್ರೆಗೆ ಕರ್ಕೊಂಡು ಹೋಗೋಕ್ಕಾಗಿ ಏನು ಫೋನ್ ಮೇಲೆ ಫೋನ್ ಮಾಡಿದ್ರಂತೆ. ಇದಕ್ಕೇನು ಸ್ವಪ್ನ ಕಟ್ಟಿತ್ತಾ? ಅದಕ್ಕೆ ಫೋನ್ ಮಾಡ್ತಾ ಇದ್ದಾರೆ ಅಂತ. ಹಾಗಾಗಿ ಆ ಥರ ಮಾಡಿದ್ದು. ನೀ ಹೆಂಗೆ ಮಾಡಿದೆ ಅಂತೇಳಿ ಹಿಡ್ಕೊಂಡು ಆ ಥರ ಮಾಡಿದ್ರಂತಲ್ಲ. ಸಾಯಂಕಾಲ ಬಂದು ನೋಡೋ ತನಕ ಸುಮಾರು ಇದ್ವಂತೆ, ಫೋನ್ ಬಂದಿದ್ದೇನೋ ಗೊತ್ತಾತಂತೆ. ಅದಕ್ಕೆ ಹಿಂಗೆ ಮಾಡೋದ? ಏನು ಬಾಯಲ್ಲಿ ಹೇಳಿದ್ರೆ ಸಾಕತ್ತಿರಲ್ಲ? ಯಾಕೆ ನಿನ್ನ ಮಗಳಿಗೆ ಬಾಯಲ್ಲಿ ಹೇಳಿದ್ರೆ ಸಾಕತ್ತಿರಲ್ಲ? ಬೇಡ ಇವತ್ತು ಹೊರಗಡೆ ಎಲ್ಲೂ ಹೋಗ್ಬೇಡಿ ಮನೆಯಲ್ಲೇ ಇರಿ ಅಂಥೇಳಿ ಒಂದು ಮಾತು ಹೇಳಿ ಬಾಯಲ್ಲಿ ಹೇಳಿ ಮಾಡ್ಕೊಳಕ್ಕಾತಿರಲ್ಲ? ಇದೇ ಆತು. ಇದಕ್ಕಿಂತ ಏನಾದ್ರು ಭಾಳ ಸೀರಿಯಸ್, ಇದು ಸೀರಿಯಸ್ಸೇ ಅಲ್ಲ ಮತ್ತೆ ಅಂತ. ಇಷ್ಟರಲ್ಲಿ ಆಗಿದ ಕತೆ ಎಲ್ಲರೂ ಹೆಚ್ಚು ಕಮ್ಮಿನೇ ಆಗಿದ್ರೆ ಏನು ಮಾಡಕ್ಕೆ ಬತ್ತಿತ್ತೆ? ಇದು ನೀನು ತಿಳಿದು ಹೇಳಬೇಕಲ್ಲ ಅದಕ್ಕೆ. ಹೇಳಿ ಕೇಳಿ ಕಾರ್ ಅಲ್ಲಿ ಇಲ್ಲಿ ಬಾಡಿಗೆಗೆ ಹೋಗ್ತಾ ಇರೋದು. ಅವರೇ ಯಾರಾದರೂ ಫೋನ್ ಮಾಡಿದರೆ ಇದು ಮಾಡ್ದಂಗೂ ಹಿಂಗೆ ಕಟ್ ಮಾಡ್ತಾಯಿದ್ರೆ ಮತ್ತೆ ತಿರುಗಿ ಮಾಡ್ತಾರಾ ಇಲ್ಲಿಗೆ? ಏನಿಲ್ಲದೆ ಈಗ ಬಾಡಿಗೆ ಎಲ್ಲ ಭಾಳ ಕಮ್ಮಿ ಆಗಿದೆ, ಯಾರು ಹೇಳಲ್ಲ ಅಂತಿದ್ರು. ಹಿಂಗೆ ಮಾಡ್ತಾಯಿದ್ರೆ ಯಾರು ಹೇಳ್ತಾರೆ? ಯಾರಿಗೆ ದಂಡಾಗದು? ಯಾರಿಗದ? ತಾಯಿ ಆದಳು ನೀನು ಹೇಳಬೇಕು, ಹಿಂಗೆ ಮಾಡಬೇಡ, ಗಂಡಸರು ಫೋನ್ ಬಂದಾಗ ಹಾಗೆ ಕೇಳ್ದೆ ಕೊಟ್ಟು ಮಾಡೋದೆಲ್ಲ ಮಾಡಬೇಡ ಅಂತ ಅದನ್ನು ಹೇಳೋದು ಬಿಟ್ಟು ಮತ್ತು ನಾನು ಹೋಗಿ ಇನ್ನೂ ಕೇಳಬೇಕು ಅನ್ನೋದ್ರಲ್ಲೇ ಇದ್ದೀಯ ನೀನು. ಬರಲಿ ಈಗ ಮಗಳು ಮನೆಗೆ ಬರಲಿ, ಹೇಳ್ತೀನಿ. ಹೇಳೋದ ಕೇಳೋದ ಯಾರನ್ನು ಕೇಳೋದು ಹೇಳ್ತೀನಿ. ಇದು ಒಂದೇ ಒಂದಿನ ಬಂದು ಇಲ್ಲಿ ಮನೇಲಿ ಮುಚ್ಚಿಟ್ಕೊಂಡಿದ್ದಲ್ಲ, ಅದೇ ಫ್ರೆಂಡಿನ ಹತ್ರನೇ ಹೋಗ್ಯದ ಹೆಂಗೆ? ಕಾಲು ಹೊಡೆದು ಮುರಿತೀನಿ ಆ ಫ್ರೆಂಡಿನ ಹತ್ರ ಏನಾರು ಹೋಗಿದ್ದೆ ಹೌದಾದರೆ. ಅಲ್ಲ ಪುಣಾತ್ಮ, ಅದಲ್ಲ ಅಂತೀನಿ. ನೀವೊಂದು ಮಾಡೋದು ನೋಡಿದ್ರೆ ಯಾರ ಹತ್ರ ಹೋಗಿದ್ದೆ ಹಂಗಾರೆ? ಯಾರ ಹತ್ರ ಕೇಳಕ್ಕೆ ಹೋಗಿದ್ದ? ಆ ಫ್ರೆಂಡ್ ಅಲ್ಲ ಅಂದಮೇಲೆ ಯಾವ ಫ್ರೆಂಡ ಹೆಸರು ಹೇಳಿ ಹೋಗ್ಯದ? ಎಂತ ನಂಗೆ ಅವರ ಹೆಸರು ದಸೆ ಎಲ್ಲ ಗೊತ್ತಾಗ್ತದ?
ಮಾಡ್ತೀರಿ ಮಾತ್ರ ಏನು ಸಣ್ಣ ಹುಡುಗಿ ಅನ್ರಿ ಅದ ಗೊತ್ತಾಗಲ್ಲ ಎಲ್ಲಿ ಹೋಗ್ಬೇಕು ಎಲ್ಲಿ ಬರ್ಬೇಕು ಅಂತ ಮದುವೆ ಬೇಕಾದ್ರೆ ಮುಂಚೆ ಅದಾರು ಅಂತಾರ ಈಗ ಮದುವೆ ಆಗಿದೆ ಅಷ್ಟು ಏನು ಜವಾಬ್ದಾರಿ ಇಲ್ಲ ಅದಕ್ಕೆ. ಅಲ್ಲ ದೊಡ್ಡ ಹುಡುಗಿ ಆಗಿದ್ದಕ್ಕೆ ಮನೇಲಿ ಹಂಗಿದ್ದೊಂದು ಆಮಂತ್ರ ಮಾಡಿಟ್ಟಿದ್ದು ಬಲ್ಲದರು ತಿಳುವಳಿಕೆ ಇದ್ದರು ಆ ಕೆಲಸ ಮಾಡ್ತಾರ ಯಾರಾರ. ಅದಂತೂ ಹೋಗಲಿ, ನಂಗೆ ಬಿಡು, ನೀನು ಮಾತು ತಿರ್ಸ್ಬೇಡ. ಇದು ಹೋತೀನಿ ಅಂಥೇಳಿ ಗಂಡಿಗೆ ಫೋನ್ ಮಾಡಿ ಕೇಳ್ಕೊಂಡದ? ಗಂಡಿಗೆ ಫೋನ್ ಮಾಡಿತ್ತಾನೆ? ಇಲ್ಲ ಅದಕ್ಕೆ ಮಾಡೋಕ್ಕಂತ ಹೋತಿತ್ತು. ಅಲ್ಲಿ ಗಂಟೆ ನೋಡೋ ತನಕ ಬಸ್ಸಿನ ಹೊತ್ತು ಮಿಕ್ಕಿ ಹೋಗಿತ್ತು. ಬೇಡ ಹೋಗಿ ಬಂದಮೇಲೆ ಹೇಳ್ಬೋದು ಅಂದೆ ನಾನು. ಅಲ್ಲೇ ಹೋದಲ್ಲಿ ಬಸ್ಸಲ್ಲಿ ಕುತ್ಕೊಂಡಾಳು ಮಾಡ್ಬೋದು ಬೇಕಾರೆ ಅಲ್ಲೇ ಹೋಗಿ ಮಾಡು ಅಂದೆ. ಮಾಡ್ತದೆ ಏನು ಹೇಳೇ ಹೋಗ್ಬೇಕಾ? ಇಲ್ಲಿಂದ ಹೋಗೋದು ಹಂಗಾರೆ ನಾವೊಂದು ಅಪ್ಪ ಅಮ್ಮ ಎಲ್ಲಿ ಕಳಿಸ್ಬೇಕು ಬಿಡ್ಬೇಕು ಅಂತ ಗೊತ್ತಿಲ್ಲ ಮಗಳನ್ನ. ಬೇಡ, ನಂಗೆ ಸಿಟ್ಟು ಬರ್ಸ್ಬೇಡ ನೋಡು, ಹೇಳಿನೇ. ಅಪ್ಪ ಅಮ್ಮನಂತೆ, ಅಪ್ಪನಂತ ಸೇರಿಸ್ಕಿತೀಯ? ತಾಯಿ ಆದಳು ಒಂದು ಸತಿ ಮಾಡಿಟ್ಟಿದ್ದಲ್ಲ, ಮನೆಯಂತ್ರ ಕಡುಬು ಕಳಿಸಿದ್ದಲ್ಲ. ಆ ಹುಡುಗ ಆಗಿದ್ದಕ್ಕೆ ಏನು ಅಂತಾರೆ ಅವ್ರವ್ರ ಋಣಾನ್ ಬಂದ ಅಂತಾರಲ್ಲ, ಸುಳ್ಳನು. ಅವ ಬಂದ ಅವ ಆಗಿದ್ದಕ್ಕೆ ಅವ ಮದುವೆ ಹಾಕ್ಯಂಡು ಅದನ್ನೇ ಬಿಟ್ಟರೆ ಬೇರೆ ಯಾರೇ ಆಗಿದ್ರು ಇಷ್ಟೊತ್ತಿಗೆ ಏನು ಮಾಡಿ ಕೈ ಬಿಡ್ತಿದ್ರೇನ? ನಿನಗೆ ಅವೆಲ್ಲ ಜ್ಞಾನಿಲ್ಲ. ಮಾತು ಹೇಳ್ದೆ ಕೇಳ್ದೆ ಕಳಿಸಿಯಲ್ಲ. ಒಂದು ಪಕ್ಷ ಹೇಳಿದರೆ ಅಲ್ಲಿ ಹೋಗಬೇಕು ಅಂತ ಕಂಡಿದ್ರೆ ಅವನಿಗೆ ಫೋನ್ ಮಾಡ್ಬೋದಿತ್ತಲ್ಲ. ಗಂಡ ಬಂದು ಕರ್ಕೊಂಡು ಹೋಗ್ತಿದ್ನಲ್ಲ, ಯಾರಲ್ಲ ಅಂತಿದ್ನ. ಈಗ ನಿನ್ನೆ ಬೆಳಗ್ಗೆ ಇಲ್ಲಿಂದ ಹೋಗಿದ್ದ. ಹೋಗೋಷ್ಟೊತ್ತಿಗೆ ಯಾರ ಹತ್ರನೂ ನಾನು ಹಿಂಗೆ ಹೋಗ್ಬೇಕು, ನಾನು ಕಾಲೇಜಿಗೆ ಹೋಗ್ಬೇಕು ಅಂಥೇಳಿ ಒಂದು ಸ್ವಲ್ಪ ಕೇಳೋಕ್ಕಾತಿರ್ಲ. ಇದರಿಂದ ನೋಡು, ಏನಾರು ಅವ್ರ ಮನೇಲಿ ಕಿರುಕು ಶುರು ಆದರೆ ಫಸ್ಟು ನಿನ್ನ ಕಾಲು ಹೊಡೆದು ಮುರಿತೀನಿ ನಾನು. ನಮ್ಮ ಮನೆಗೆ ಇನ್ನು ಬರೋದೇ ಬೇಡ, ಕಳಿಸೋದೇ ಬೇಡ ಇಲ್ಲಿಗೆ. ಅದನ್ನು ಗಂಟೆ ಎಷ್ಟಾಯ್ತು? ನಾನು ಹೋಗತ್ಲೆ ಕರ್ಕೊಂಡೇ ಬರ್ಬೋದಿತ್ತೇನು? ಅಲ್ಲ, ಅಂತ ಮಿಕ್ಕಿ ಹೋಗ್ಬೇಕಂತ ಕಂಡಿದ್ರೆ ನಾನೇ ಬೈಕಲ್ಲಿ ಕರ್ಕೊಂಡು ಹೋಗ್ತಿದ್ನಲ್ಲ. ಏನಂತ ಹೇಳೋದು ಇದಕ್ಕೆ? ಬೇಡ, ನಾನು ಹೋಗಿ ವಾಪಸ್ ಕರ್ಕೊಂಡೇ ಬರ್ತೀನಿ. ಅದರ ಗಂಡನ ಹತ್ರ ಕೇಳ್ಕೊಂಡು ಗಂಡ ಹೋಗು ಅಂತ ಹೇಳಿದ್ಮೇಲೆ ಹೋಗಿ. ಅಲ್ಲ, ನಿಮಗೊಂದು ಎಂತ ಆಗ್ಯದ ಮರ? ಇನ್ನು ಬಸ್ ಹೋಗದೆ ಕೂತದ? ಒಂದು ಮಾಡ್ತೀರಿ ಮಾತ್ರ ಬರ್ತದೆ, ಬರ್ದೆ ಇಲ್ಲಿಗೆ ಹೋಗ್ತದೆ. ಬಂದ ಮೇಲೆ ಕೇಂದ್ರ ಸಯ್ಯ ಏನು ಎಂತ ಅಂತ ಹೇಳಿದ್ರು ಸಯ್ಯ. ಈಗ ಹೋಗಿ ವಾಪಸ್ ಕರ್ಕೊ ಬರ್ತಾರಂತೆ. ಯಾರು ನೋಡಿದ್ರೆ ಏನಂದಾರ? ಈಗ ಹೇಳ್ದೆ ಕೇಳ್ದೆ ಬಂದಿತ್ತೇನ ಅಪ್ಪ ಬಂದು ಹೆದರ್ಸಿ ವಾಪಸ್ ಕರ್ಕೊಂಡೋದ ಅಂತ ಅದನ್ನು ಕೆಟ್ಟ ಮತ್ತೀಗ. ಸುಳ್ಳ? ಹೇಳ್ದೆ ಕೇಳ್ದೆ ಹೋಗಿ ಸುಳ್ಳ? ನನ್ನ ಹತ್ರ ಕೇಳಿದಾಗ ಕೇಳಿ ಕಳಿಸಿ ಏನೇ? ನಂಗೆ ಯಾಕೋ ಗುಮಾನಿ ಬತ್ತಾದೆ. ಏನೋ ಕಿಸಂಕುಳಿ ಮಾಡ್ತಿದ್ದೀಯ ನೀನು. ಅದು ಗನಾಗ ಹೊಂದ್ಕೊಂಡಲ್ಲೇ ಗಂಡನ ಮನೇಲಿ ಇತ್ತು ಬಂಗಾರದಂಗೆ. ನಾನು ಶನಿಗಟ್ಟಮ್ಮ ಮೊನ್ನೆ ಬೇಡ, ಈಗ ಎಂತಕ್ಕೆ ಅಲ್ಲೇ ಇರಲಿ, ಅಲ್ಲೂ ಇಲ್ಲೂ ಉಂದೆಯಲ್ಲ ಅಂತ ಹೇಳಬೇಕಾಗಿತ್ತು. ಬೇಡ ಅಂತ ಬಿಟ್ಟೆ. ಏನು ಮಾಡೋದು? ಎಂತ ಮಾಡೋದು ಬೇಡ, ಎಂತ ಮಾಡೋದು ಬೇಡ. ನಾನು ಹೇಳಿನಿ 6 ಗಂಟೆ ಬಸ್ಸಿಗೆ ಬರ್ಬೇಕು ತಿರುಗಿ ಅಂತ ಹೇಳಿನಿ. ಬರ್ತದೆ ಅದು. ಅಲ್ಲಿ ತನಕ ಸ್ವಲ್ಪ ಸುಮ್ಮನಿರಿ. 2 ದಿವಸ ಗನಾಗಿಲ್ಲಿ ಇದ್ಕೊಂಡು ಹೋಗಲಿ. ಏನು ಅಲ್ಲಿ ಹೋಗಿ ಏನು ಕತ್ತಿಗೆ ಏದಂಗೆ ಗೇಟ ಇರೋದು ಬೇಡ.